ಇವತ್ತು ಪತ್ರಿಕಾಗೋಷ್ಠಿ ಕರೆದಿರುವಂತ ಉದ್ದೇಶ, ಮೊನ್ನೆ ಆಳಂದಿನ ಶಾಸಕರಾದಂತ BR ಪಾಟೀಲ್ ಸಾಹೇಬರು ವಸತಿ ಯೋಜನೆ ಅಡಿಯಲ್ಲಿ ಆಗಿರುವಂತ ಭ್ರಷ್ಟಾಚಾರದ ಬಗ್ಗೆ ಅವರು ಮಾತನಾಡಿರುವಂತದ್ದು ಇಡೀ ರಾಜ್ಯದ ಬಹುದೊಡ್ಡ ಸುದ್ದಿಯಾಗಿದೆ. ನಾನು 3 ತಿಂಗಳ ಹಿಂದೆನೆ ಅಫ್ಜಲ್ಪುರದಲ್ಲಿ ಮಾಧ್ಯಮದವರ ಮುಖಾಂತರ ಇಡೀ ಜನತೆಗೆ ತಿಳಿಪಡಿಸ್ತಕ್ಕಂಥ ಕೆಲಸ ಮಾಡಿದ್ದೀನಿ. ಅಫ್ಜಲ್ಪುರ ಆಳಂದದಲ್ಲಿ ಬಹಳ ಕಡಿಮೆ ಮಟ್ಟದಲ್ಲಿ ಅದನ್ನ ಆಗಿರ್ಬೋದು, ಆದ್ರೆ ಅತಿ ಹೆಚ್ಚು ಈ ಭಾಗದಲ್ಲಿ ಎಲ್ಲಾದ್ರೂ ವಸತಿ ಯೋಜನೆಯಲ್ಲಿ ಭ್ರಷ್ಟಾಚಾರ ಆಗಿದೆ ಅಂದ್ರೆ ಅದು ಅಫ್ಜಲ್ಪುರದಲ್ಲಿ ಆಗಿದೆ ಅಂತಕ್ಕಂಥ ಮಾತನ್ನ ನಾನು ಹೇಳಿಕ್ಕೆ ಇಚ್ಛ ಪಡ್ತಾ ಇದ್ದೇನೆ. ಸುಮಾರು 3,000 ಹೆಚ್ಚುವರಿ ಮನೆಗಳು ಬಂದಿರಬಹುದು ಅಂದಾಜು ಅಫ್ಜಲ್ಪುರ ಮತಕ್ಷೇತ್ರ. ಹೆಚ್ಚುವರಿ ಮನೆಗಳು ತಂದವ್ರು ಯಾರು? ಹೆಚ್ಚುವರಿ ಮನೆಗಳ ಹೆಸರಿನ ಮೇಲೆ ಫಲಾನುಭವಿಗಳು, ನಿಮ್ಗೆ ಮನಿ ಹಾಕ್ತೀವಿ ಅಂತ ಹೇಳಿ ಫಲಾನುಭವಿಗಳ ಹತ್ರ 25,000 ರಿಂದ 30,000 ಪ್ರತಿಯೊಬ್ಬ ಫಲಾನುಭವಿಗಳಿಂದ ವಸೂಲಿ ಮಾಡಿದ್ದಾರೆ. ಇಲ್ಲಿ ಇನ್ನೊಂದು ಏನಾಗಿದೆ ಅಂದ್ರೆ ಬರೇ ಒಂದು 3,000 ಮನೆಗಳಿಗೆ ಅಷ್ಟೇ ದುಡ್ಡು ತಗೊಂಡಿಲ್ಲ, ದಲ್ಲಾಳಿಗಳು ಹಿಡ್ಕೊಂಡು ಸುಮಾರು 4 ರಿಂದ 5 ಸಾವಿರ ಜನರು ಅಫ್ಜಲ್ಪುರ್ ಮತಕ್ಷೇತ್ರದ 4 ರಿಂದ 5 ಸಾವಿರ ಜನಗಳಿಗೆ ಮನೆ ಕೊಡ್ತೀವಿ ಅಂತ ಹೇಳಿ ಹಣ ವಸೂಲಿಯನ್ನ ಮಾಡಿದ್ದಾರೆ. ಒಬ್ಬರಿಂದ 25,000, 30,000, 35,000 ತನೂ ಕೂಡ ಹಣ ವಸೂಲಿಯನ್ನ ಮಾಡಿದ್ದಾರೆ. ಅಂದಾಜು ಇವತ್ತು ಹತ್ತತ್ರ 10 ಕೋಟಿಗಳಕ್ಕಿಂತಲೂ ಕೂಡ ಅತಿ ಹೆಚ್ಚು ಹಣವನ್ನ ಅಫ್ಜಲ್ಪುರ್ ಮತಕ್ಷೇತ್ರದಲ್ಲಿ ಶಾಸಕರ ಆಪ್ತ ಬಳಗ ಸೇರ್ಕೊಂಡು ಒಂದು ಟೀಮ್ ಅನ್ನ ಮಾಡಿಕೊಂಡು ಬೆಂಗಳೂರಲ್ಲಿ ಒಬ್ಬ ಕಿಂಗ್ ಪಿನ್ ಅನ್ನ ಮುಂದಿಟ್ಕೊಂಡು ಈ ಒಂದು ಭ್ರಷ್ಟಾಚಾರವನ್ನ ಇವತ್ತು ನಡೀತಾ ಇರೋದೆಲ್ಲ ಸುಮಾರು 8-9 ತಿಂಗಳಿಂದ ಈ ಅಫ್ಜಲ್ಪುರ್ ಮತಕ್ಷೇತ್ರದಲ್ಲಿ ಇದನ್ನ ನಡೆದಿದೆ. ಹಣ ಕೊಟ್ರೆ ಮನೆ ಸಿಗ್ತವೆ ಅಂತಕ್ಕಂಥ ಭಾವನೆಯನ್ನ ನಮ್ಮ ಅಫ್ಜಲ್ಪುರ್ ಮತಕ್ಷೇತ್ರದಲ್ಲಿ ಸೃಷ್ಟಿಯನ್ನ ಮಾಡಿದ್ದಾರೆ. ನಾನು ಶಾಸಕರಿಗೆ ಕೇಳಲಿಕ್ಕೆ ಬಯಸ್ತೇನೆ, ಇವತ್ತು ಮಾಧ್ಯಮದವ್ರು ನೀವು ಎಲ್ಲರೂ ಇದ್ದೀರಿ, ನಿಮ್ಮ ಹತ್ರ ನಾನು ಪ್ರೆಸ್ ಮೀಟ್ ಅನ್ನ ಮಾಡಿದ್ದೆ. ಬಹುಶಃ ನೀವು ಹೋಗಿ ಅವರನ್ನ ಪ್ರಶ್ನಿಸಿದ್ರೆ, ನಾಟಿಕಾರ ನಿಮ್ ಮೇಲೆ ಆರೋಪ ಮಾಡ್ತಾ ಇದ್ದಾನೆ ಅಂತ ಹೇಳಿ ಆ ಪ್ರಶ್ನಿಸಿದಾಗ, ಇಲ್ರಿ ದಾಖಲಾತಿ ಬೇಕಲ್ಲ, ಸುಮ್ನೆ ಮಾತಾಡ್ತಾರೆ, ಅವರೆಲ್ಲ ಹತಾಶೆ ಆಗಿದ್ದಾರೆ ಅಂತಕ್ಕಂಥ ಪದವನ್ನ ಬಳಸಿದ್ದು ಶಾಸಕರು ಮಾಧ್ಯಮದ ಮುಖಾಂತರ ನನಗೆ ಗೊತ್ತಾಯ್ತು. ನಾನು ಶಾಸಕರಿಗೆ ಕೇಳಲಿಕ್ಕೆ ಬಯಸ್ತೇನೆ, ನಾನು 15-16 ವರ್ಷಗಳಿಂದ ನಿರಂತರವಾಗಿ ಸಾರ್ವಜನಿಕ ಕ್ಷೇತ್ರದಲ್ಲಿದ್ದೆ. ಯಾರೇ ನಿಮ್ಮ ಮೇಲೆ ಆರೋಪ ಮಾಡ್ಲಿಕ್ಕತ್ರ ಹತಾಶೆಯಿಂದ ಮಾತಾಡಿದೆ ಅಂತಕ್ಕಂಥ ಮಾತನ್ನ ನೀವು ಮಾತಾಡ್ತಿರಲ್ಲ, ಅದು ನಿಮ್ಮ ವಯಸ್ಸಿಗಾಗಿರ್ಲಿ, ನಿಮ್ಮ ಘನತೆಗಾಗಿರ್ಲಿ, ನಿಮ್ಮ ಸ್ಥಾನಕ್ಕಾಗಿರ್ಲಿ ಅದು ಗೌರವ ತರ್ತಕ್ಕಂಥ ಕೆಲಸ ಅಲ್ಲ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಯಾಕೆ ಈ ಮಾತನ್ನ ನಿಮ್ಗೆ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂದ್ರೆ, ಇಡೀ ತಾಲೂಕಿನಲ್ಲಿ ಇಂಥದ್ದು ದೊಡ್ಡ ಭ್ರಷ್ಟಾಚಾರವನ್ನ ಜನರಿಂದ ಹಣ ಕಿತ್ಕೊಳ್ಳುವಂತ ಕೆಲಸ ಆಗ್ತಾ ಇದೆ ಅಂತ ಹೇಳಿ ವಿಷಯ ನಿಮ್ ಮುಂದಿಟ್ರೆ ನೀವು ಅದನ್ನ ಅಲ್ಲಗಳಿತೀರಲ್ಲ. ಇವತ್ತು ಆಧಾರ ಸಮೇತವಾಗಿ ಇವತ್ತು ನೋಡಿ, ನಿಮ್ಮ ಪಕ್ಕದ ಆಳಂದ್ ಮತಕ್ಷೇತ್ರದ ನಿಮ್ಮ ಪಕ್ಷದ ಹಿರಿಯ ಒಬ್ಬ ಶಾಸಕರು, ರಾಜ್ಯದಲ್ಲಿ ಪ್ರಭಾವಿ ನಾಯಕರು, ಅವರೇ ಮಾತಾಡಿದರೆ ಅಫ್ಜಲ್ಪುರದಲ್ಲಿ ವಸತಿ ಯೋಜನೆಯಲ್ಲಿ ಭ್ರಷ್ಟಾಚಾರ ನಡೆದಿದೆ ಅಂತ ಹೇಳಿ. ಇದಕ್ಕಿಂತ ಇನ್ನೇನು ಸಾಕ್ಷಿ ಬೇಕು ಹೇಳಿ? ಇವತ್ತಾದ್ರೆ ಆತ್ಮಾವಲೋಕನ ಮಾಡ್ಕೊಳ್ಳಿ. ಅವತ್ತು ನಾವು ಹೇಳಿದೇನು ಮಾಡಿದ್ರಿ? ಸುಳ್ಳು ಹೇಳ್ತಾರೆ ಇವರು, ಹತಾಶವಾಗಿ ಹೇಳ್ತಾರೆ ಇವರು, ಆಧಾರ ಇಲ್ಲ ಅಂತ ಹೇಳ್ತಾ ಇದ್ರು, ಆಧಾರ ಇಲ್ಲ ಅಂತ ಹೇಳಿ ಹೇಳ್ತಾ ಇದ್ರಿ. ಇವತ್ತೇನೋ ಆನ್ಸರ್ ಮಾಡ್ತೀರಿ ಮಾಡಿ. ಇಲ್ಲಿಂದ ಹಿಡ್ಕೊಂಡು ಶಾಸಕರಿಂದ ಹಿಡ್ಕೊಂಡು ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯ ಅಧ್ಯಕ್ಷ ಹಿಡ್ಕೊಂಡು ಮಂತ್ರಿತನನು ಕೂಡ ಇದರ ವಸತಿ ಯೋಜನೆ ಅಡಿಯಲ್ಲಿ ಏನು ಭ್ರಷ್ಟಾಚಾರ ಮಾಡಿರಲ್ಲ, ಜನರಿಂದ ಹಣ ಕಿತ್ಕೊಂಡಿದಾರಲ್ಲ, ಅದರ ಹಣವನ್ನ ಇವತ್ತು ಹೋಗ್ತಾ ಇದೆ ಅಂತ ಹೇಳಿ ನಾನು ಕೇಳಿ ಬರ್ತಾ ಇದೆ ಆರೋಪಗಳನ್ನು. ಅಫ್ಜಲ್ಪುರ್ ತಾಲೂಕಿನ ಒಬ್ಬ ಅಧಿಕಾರಿ, ಒಬ್ಬ FDA ಗ್ರೇಡಿನ ಅಧಿಕಾರಿ ಬೆಂಗಳೂರಲ್ಲಿ ಇವ್ರದು ಎಲ್ಲಾ ಏನು ಗ್ಯಾಂಗ್ ಇದೆಯಲ್ಲ, ಈ ಗ್ಯಾಂಗಿನ ಕಿಂಗ್ ಪಿನ್ ಅವ್ರು. ಸರ್ಕಾರ ಉನ್ನತ ಮಟ್ಟದ ತನಿಖೆಯನ್ನ ಮಾಡಿ ನಾನು ರಾಜ್ಯಪಾಲರನ್ನ ಇದ್ರ ಬಗ್ಗೆ ದೂರನ್ನ ಕೊಡ್ತಾ ಇದ್ದೀನಿ. ಮಾಡಿದ್ರೆ ಮೊದಲ ಅವ್ರನ್ನ ಅರೆಸ್ಟ್ ಮಾಡ್ಬೇಕು. ಯಾರನ್ನ? ಕಿಂಗ್ ಪಿನ್ ಇದಲ್ಲ ಅಫ್ಜಲ್ಪುರ್ ತಾಲೂಕಿಗೆ ಯಾರ್ಯಾರು ಮನಿ ಕುಡಿಸ್ತೀವಿ ಅಂತ ಹೇಳಿ ದುಡ್ಡು ತಗೊಂಡು ನಾನು ಸಚಿವರು ಆಗ್ತಾ ಇದ್ದೀನಿ ಅಂತ ಹೇಳಿ ಹೇಳ್ಕೊಂಡು ಎಲ್ಲಾ ಮಾಡಿದ್ರಲ್ಲ, ಮಾಡಿ ಸಕ್ಸಸ್ನು ಮಾಡಿದ್ದಾರೆ ಅವರು. ಕೆಲವೊಂದು ಗ್ರಾಮ ಸಭೆಗಳನ್ನ ಮಾಡಿದ್ದಾರೆ. ಗ್ರಾಮ ಸಭೆಗಳು ಹೆಂಗಾಗಿವೆ ಅಂದ್ರೆ, ಇಒ ಅವರಿಗೆ, ಜಿಲ್ಲಾ ಪಂಚಾಯತಿ ಮುಖ್ಯ ಕಾರ್ಯನಿರ್ವಾಹಕ CO ಅವರಿಗೆ ನಾನು ಲೆಟರ್ ಅನ್ನ ಕೊಟ್ಟಿದ್ದೀನಿ, MD ಅವರಿಗೆ ಲೆಟರ್ ಕೊಟ್ಟಿದ್ದೀನಿ, ಈ ತರ ಭ್ರಷ್ಟಾಚಾರ ನಡೀತಾ ಇದೆ, ಇವತ್ತು ನೀವು ಸರಿಯಾಗಿ ಮಾಡಿ ಗ್ರಾಮ ಸಭಾವನ್ನ ಪಾರದರ್ಶಕತೆಯಿಂದ ಮಾಡ್ರಿ ಅಂತ ಕೇಳಿದ್ರೆ ಇವತ್ತಿಗೂ ಕೂಡ ಇಒ ಆಗಿರ್ಲಿ, CO ಆಗಿರ್ಲಿ, ಅವ್ರು ಯಾರು ಕೂಡ ಪ್ರಾಮಾಣಿಕವಾಗಿ ಮಾಡ್ಲಿಲ್ಲ. ನಾನು ಹೇಳ್ತೀನಿ, ಅದನ್ನ ತಿಳ್ಕೊಂಡ್ಬಿಟ್ಟು ಹೇಳ್ತೀನಿ. ಅವ್ರು ಯಾವ ಇಲಾಖೆಯಲ್ಲಿದ್ದಾರೆ, ಅವ್ರ ಹೆಸರು, ತಂದೆ ಹೆಸರು, ಅವ್ರ ಅಡ್ಡ ಹೆಸರು, ಅವ್ರ ಊರು
ಅವರು ಸಚಿವರಿಗೆ ಆಪ್ತಿರಿದಾರಂತೆ, ವಸತಿ ಸಚಿವರಿಗೆ ಆಪ್ತಿರಿದಾರಂತೆ. ದೂರ 8 ದಿನದಲ್ಲಿ ದೂರು ಕೊಡ್ತೀನಲ್ಲ ರಾಜ್ಯಪಾಲರಿಗೆ, ಅವ್ರ ಹೆಸರು ಹಾಕು ಕೂಡ ಕೊಡ್ತೀನಿ. ಈಗ ಶಾಸಕರ ಆರೋಪ ಮಾಡ್ತಾ ಇದ್ದಾರೆ, ನಾವು ಅವ್ರನ್ನು ಕೇಳಿ ಅವ್ರು ಏನ್ ಹೇಳ್ತಾರ ಅಂದ್ರೆ ದಾಖಲೆ ತೊಗೊಂಬರಿ ಅಂತಾರ. ನಾವು ಬಹಿರಂಗ ಬರ್ತೀವಿ, ದಾಖಲೆಗಳು ತೊಗೊಂಬರಿ ಅಂತ ಹಿಂಗೆ. ಇದಕ್ಕಿಂತ ದೊಡ್ಡ ದಾಖಲೆ ಏನ್ ಬೇಕು? BR ಪಾಟೀಲ್ ಸಾಹೇಬ್ರು ಹೇಳ್ಯಾರಲ್ಲ, ಅಫ್ಜಲ್ಪುರದಾಗ ನಡೆದೋಗ್ತದೆ. ಅವ್ರು ಗೊತ್ತಿಲ್ಲಾರ್ದ ಹೇಳ್ತಾರೆ. ಒಬ್ಬ ಪ್ರಬುದ್ಧ ರಾಜಕಾರಣಿ BR ಪಾಟೀಲ್ ಸಾಹೇಬ್, ಇವ್ರು ಕಳ್ತನ ಮಾಡೋದಕ್ಕೆಲ್ಲ ಏನ್ ಸೀಲ್ ಹೊಡೋದು ಸಿಕ್ಕ ಹಾಕಿ ಸ್ಟ್ಯಾಂಪ್ ಕೊಡ್ತಾರೇನ್ರಿ? ಯಾರೇ ಭ್ರಷ್ಟಾಚಾರ ಆರೋಪ ನಿಮ್ಮ ಮನೆಯಲ್ಲಿ ಸ್ಪಂದಿಸ್ತೀರಿ, ಏನ್ ಮಾಡ್ತೇನೆ ನಾನ್ ರಾಜ್ಯಪಾಲರಿಗೆ ಕೇಳ್ತೇವೆ. ಈ ಹೋರಾಟ ಆ ಹಣವನ್ನ ಆ ಫಲಾನುಭವಿಗಳಿಗೆ ಸಿಗುತ್ತಾ ಅಥವಾ ಮನೆ ದುಡ್ಡಿಲ್ಲದೆ ಮನೆ ಸಿಗುತ್ತಾ? ಸರ್ಕಾರದ ಮೇಲೆ ಜವಾಬ್ದಾರಿ ಇರ್ತದೆ. ಉನ್ನತ ಮಟ್ಟದ ಒಂದು ವಿಶೇಷ ತಂಡ ರಚನೆ ಮಾಡಿ ತನಿಖೆ ಮಾಡಿದ್ರೆ ಅದು ಸೂಕ್ತ ಫಲಾನುಭವಿಗಳಿಗೆ ಮನಿ ಹಂಚಿಕೆ ಆದ್ರೆ ಬರಾಬರಿ ಆಗ್ತದೆ. ಯಾರ ಬಲ್ಲಿ ಹಣ ಏಜೆಂಟ್ಗಳ ತರ ಅವ್ರು ಹಣ ವಸೂಲಿ ಮಾಡಿರ್ತಾರೆ, ಅವ್ರು ಬಿಡಲ್ಲ, ಹಣ ಕೊಟ್ಟವ್ರು ಮನೀರೆ ಕೊಡು, ಹಣಾರೆ ಕೊಡುತ್ತಾರ, ವಸೂಲಿ ಮಾಡ್ತಾರ, ಸೀದಾ ಆಗ್ತದೆ. ಈ ಹೋರಾಟ ಅಂತ ಜನರನ್ನ ಎದುರು ತರ್ಕೋಬಾರ್ದು. ಸರ್ಕಾರ ಯಾವೇ ಇಲ್ಲ ಅಂತ ಹೇಳ್ತಾರೆ, ನಮ್ಗೆ ಏನ್ ಹೇಳ್ತಾರೆ, ಜನ ಹೇಳ್ತದ ಸೈಲೆಂಟ್ ಆಗ್ತದೆ. ದಾಖಲೆಗಳು ಕೊಡ್ಲಿ, ಸಾಕ್ಷಿ ಎವಿಡೆನ್ಸ್ ಕೋರ್ಟು ನ್ಯಾಯಾಲಯ ಬಂದಾಗ ಸಾಕ್ಷಿಗಳು ಇಂಥವು ಏನಾದ್ರು ನಿಮ್ಮಲ್ಲಿ ತನಿಖೆ ಮಾಡಿದಾಗೆ ಮಾತ್ರ ಹೊರಗೆ ಗೌರ್ಮೆಂಟ್ ಅದ ಮಾಡ್ತಲ್ಲ ಮುಚ್ಚಾಕ್ಬಹುದು. ಅವ್ರ ಸರ್ಕಾರ ಅವ್ರೇ ಹೇಳಕತ್ತಾರ, ಶಾಸಕರು ಹೇಳಕತ್ತಾರ, ಸುಮ್ನೆ ಅಲ್ಲ ಇದು. ಟಾಟಾ ಈಗ ಮೇಲೆ ಗೊತ್ತಾಗ್ತದಲ್ರಿ, 12 ಪಂಚಾಯತಿಗಳು ಕೊಟ್ಟು ಉಳ್ಕಾದ ಕಡೆಗೆ ಯಾಕೆ ಮನಿ ಕೊಡ್ಲಿಲ್ಲ? ಇದೊಂದೇ ಪ್ರಶ್ನೆ. ಬಾಯಿ ಬಿಡಿಸ್ಬೇಕು, ಅದೇ ತನಿಖೆ ಆಗ್ಲಿ ಅಂತ ಹೇಳಿದೀನಿ ನಾನು. ಭ್ರಷ್ಟಾಚಾರ ಆಗಿದೆ, ತನಿಖೆ ಆಗಲಿ ಅಂತ ಹೇಳಿದೀನಿ ನಾನು. ಪದೇ ಪದೇ ರೆಸ್ಪೆಕ್ಟ್ ಮಾಡ್ತಾರೆ, ಸತ್ಯಾಂಶವನ್ನ ಹೇಳ್ತೀನಿ ಅಂತಾರೆ, ಆದ್ರೆ ಗಾಳಿಯಲ್ಲಿ ಗುಂಡು ಹೊಡಿತಾರೆ. ಇವನ್ನ ಹೆಸರನ್ನ ಯಾರು ಕೂಡ ಪ್ರಸ್ತಾಪ ಇವತ್ತು ನಾನ್ ಗಾಳಿಯಲ್ಲಿ ಗುಂಡು ಹೊಡೆದಿಲ್ರಿ, BR ಪಾಟೀಲ್ ಅವ್ರ ಗಾಳಿಯಲ್ಲಿ ಗುಂಡು ಹೊಡೆದ್ರ. ಈ ಮೊದಲು ತಾವು ರೆಸ್ಪೆಕ್ಟ್ ಮಾಡಿದಾಗ ನಾವು ಶಾಸಕರನ್ನು ಕೇಳೋದಕ್ಕೆ ಕೂಡ ಅದನ್ನೇ ಮಾಡ್ತೇವೆ. ಅದೇ ನಾನು ಇವತ್ತು ಪ್ರಶ್ನೆ ಮಾಡ್ತೇನೆ. ಹೆಸರು ಹೇಳ್ತಾ ಇಲ್ಲ, ಹೆಸರು ಹೇಳಲ್ಲ. ಅವ್ರ ಶಾಸಕರ ಹಿಂಬಾಲಕರು ಶಾಸಕರೇ ನಾನ್ ಕೇಳ್ತೇನೆ. ಈಗ ಶಾಸಕರ ಲೆಟರ್ ಕೊಟ್ಟಿರ್ಲಿ, ಯಾರ್ಯಾರು ಕೊಟ್ಟಿರ್ ಗೊತ್ತಿಲ್ಲ ನಿಮ್ಗೆ? ಅದು ನಮಗೆ ಮನಿ ಬೇಕು ಅಂತ ಕೇಳ್ತಾರೆ, ಕೊಡ್ತೀವಿ. ಮನಿ ಬರ್ಲಿ ಸಾರ್ವಜನಿಕ ತಾಲೂಕಿಗೆ ಒಬ್ಬ ಶಾಸಕನಾಗಿ ಬೇಜವಾಬ್ದಾರಿಯಾಗಿ ಮಾತಾಡ್ಬಾರ್ದು. ನಾನು ಮಾತಾಡಲಿಕ್ಕೆ ಬಾಳ ಬರ್ತಾರ. ಈಗ ಯಾರಿಗ್ ಬಂದವ್ರಿಗೆ ಲೆಟರ್ ಕೊಡ್ತೀನಿ ಅಂದ್ರೆ ಏನಾಗ್ತ? ಅದು ಎಸ್ ಬಂದು ನಮ್ ತಾಲೂಕಿಗೆ ಎಲ್ಲಾ ಪಂಚಾಯತಿ ಒಳಗ್ ಹಾಕ್ರಿ. ಶಾಸಕರೇ ಶಾನ್ಯಾರ್ ತರ ಮಾತಾಡ್ರಿ, ಅದು ಎಲ್ಲ ತಿರುಗಿಸಿ ಮಾತಾಡ್ಬೇಡ. ನಮ್ಗೆ ಗೊತ್ತಾಗ್ತೀನಿ ತಿರುಗಿಸಿ ಮಾತಾಡೋದು. ನಾನು ಕೇಳ್ತೀನಿ, ಮನಿ ಲೆಟರ್ ಕೊಟ್ಟವ್ರಿ ನೀವು ಯಾರಿಗ್ ಲೆಟರ್ ಕೊಟ್ಟವ್ರಿಗೆ ಬರ್ತಾವೋ, ಏನ್ ತಾಲೂಕಿಗೆ ಇಂತಿಷ್ಟ ಅಲೋಕೇಶನ್ ಬರ್ತಾವೋ, ಏನ್ ಅವತ್ತು ಗೊತ್ತಾಗ್ಲಿ. ಬರ್ತೀರಾ ಬಹಿರಂಗ ಚರ್ಚಕ? ನಾನು ಬರ್ತೀನಿ. ಬರ್ರಿ, ಯಾವಾಗ ಬರ್ತೀರಿ? ಬರ್ಲಿ, ಬರಲ್ಲ, ನಾ ರೆಡಿ ಇದ್ದೀನಿ ನೋಡಿ. ಹೇಳಿನಲ್ಲ ನಾ ಬರ್ತೀನಿ ಅಂತ ಹೇಳಿ. ಮನಿ ಅಲೋಕೇಶನ್ ಸಿಸ್ಟಮ್ ಏನದ? ವಸತಿ ಯೋಜನೆ ಅಡಿಯಲ್ಲಿ ಮನಿ ಹಂಚಿಕೆ ಮಾಡುವಂತ ನೀತಿ ನಿಯಮಗಳು ಏನವ? ನಾ ಪಾಠ ಮಾಡಂದ್ರೆ ಮಾಡ್ತೀನಿ, 1 ತಾಸು. ಯಾರಿಗ್ ಮಾಡತ್ತೀರಿ ಅವ್ರಿಗೆ ಪಾಠ ಮಾಡ್ತೀನಿ. ಹಿಂಗ್ ತಿಳಿಸಿ ಹೇಳ್ದು ನಮ್ ಸುಮ್ಮನೆ ಹೇಳಿಕೆ ಬಿಡೋದು, 1 ಲೈನ್ ಹೇಳ್ಬಿಡೋದು. ಅವ್ರಿಗೆ ಆಧಾರ್ ಕೊಡುವತ್ತ ಹೇಳ್ರಿ. 12,000 ಮನೆಗಳು ಮಾತ್ರ ಅಲೋಕೇಶನ್ ಆಗಿದೆ, ಅವ್ರಿಗೆ ಇಷ್ಟ ಹೊರಡಿಸಿದ್ದೇವೆ, ಆಮೇಲೆ ಎಲ್ಲ ಸ್ಟಾಪ್ ಮಾಡಿದ್ದೇವೆ ಅಂತ ಹೇಳಿ ಇವತ್ತು ವಸತಿ ಯೋಜನೆ ಏನಿದೆ ಜಮೀರ್ ಅಹಮದ್ ಅವರ ಆಪ್ತ ಕಾರ್ಯದರ್ಶಿಗಳು ಇವತ್ತು ಸ್ಟೇಟ್ಮೆಂಟ್ ಕೊಡ್ತಾರೆ. ಆದ್ರೆ 12,000ದಲ್ಲಿ ಅಭ್ಯರ್ಥಿಗಳು ಕೂಡ ಇದೆಯಾ ಅಥವಾ ಅದನ್ನ ಹೊರತುಪಡಿಸಿದೇನೋ? ಅವ್ರು ಲೆಟರ್ಗಳು ಹಾಕ್ಯಾರ, ಕಳ್ತನ ಮಾಡಾಕ್ಯಾರೋ, ಸೀದಾ ಹಾಕ್ಯಾರೋ, ಇವರೇ ಟೈಪ್ ಮಾಡಾಕೊಂಡ್ರು ಗೊತ್ತಿಲ್ಲ. ತಾಲೂಕಿಗೆ ಅಲೋಕೇಶನ್ ಬಂದದ, ಗ್ರಾಮ ಸಭಾ ಆಗ್ಯಾವ, ಇಒ ನೋಟಿಸ್ ಮಾಡ್ಯಾರ, ಎಲ್ಲರಿಗೆ ಆಗ್ಯಾದ. ಅದು ಈಗ ಇಒ ನೋಟಿಸ್ ಮಾಡ್ಬೇಕಾದ್ರೆ ಅದು ಅಧಿಕೃತ ಅಂತ ಹೇಳ್ತೀರಾ, ಅನಧಿಕೃತ ಅಂತ ಹೇಳ್ತೀರಾ? ನಿಗಮದಿಂದ ಲೆಟರ್ ಬಂದದ ಅವ್ರಿಗೆ, ಈ ಮನೆಗೆ ಈ ಪಂಚಾಯತಿಗೆ ಇಂತಿಷ್ಟ ಅಂತ ಹೇಳಿ ಅಲೋಕೇಶನ್ ಬಂದದ. ಅದ್ ಅಕ್ರಮ ಅಂತ ಹೇಳಕ್ ಆಗ್ತದೆ ಏನ್ರಿ? ನಾವ್ ಇಷ್ಟೇ ಕೊಟ್ಟಿವ ಹೇಳಕ್? ಅದ 12,000 ಕೊಟ್ಟರು, ಅದಕ್ಕಿಂತ ಹೆಚ್ಚಿಗೆ ಕೊಟ್ಟರು. ಅಲ್ಲಿ ತನಿಖೆ ಆಗ್ದಾಗ ಇವೆಲ್ಲ ಬೈರಂಗ. ತನಿಖೆ ಆಗ್ಲಿಲ್ರಿ, ಒಂದ್ ಟೀಮ್ ಫಿಕ್ಸ್ ಮಾಡ್ರಿ, ತನಿಖೆ ಮಾಡ್ರಿ. ನಾ ಹೇಳಿಕತ್ತಿಲ್ಲ, ಒಪ್ಪಿಂಗ್ ಪೇನ್ ಮಾಡ್ತೀರಾ ನೀವು? ಅರೆಸ್ಟ್ ಅವನನ್ನ ತನಿಖೆ ಒಳಪಡಿಸ್ತೀರಾ? ನಾ ಕೊಡ್ತೀನಲ್ಲ, ಈಗ ಕೊಡ್ತೀನಿ, ಬಹಳ ಶೀಘ್ರದಾಗ ಕೊಡ್ತೀನಿ. ಮಾನ್ಯ BR ಪಾಟೀಲ್ ಅವರು ಮಾನ್ಯ ನಮ್ಮ ದೂರವಾಣಿ ಮುಖಾಂತರ ಏನ್ ಮಾತಾಡಿದ್ರು ಅದಕ್ಕೆ ಸ್ಪಷ್ಟನೆ ಕೊಡ್ತಾ ಇಲ್ಲ ಮಾಧ್ಯಮದ ಮುಂದೆ. ಏನಂದ್ರೆ ನಾನು CM ಜೊತೆ ಮಾತಾಡ್ತೀನಿ, ಅಲ್ಲೇ ದೂರು ಕೊಡ್ತೀನಿ ಅನ್ನುವಂಥದ್ದನ್ನ ಹೇಳ್ತಾರೆ. ಅವ್ರ ಜೊತೆಗೆ ಮಾತಾಡಿದಂತ ಸಚಿವರ ಆಪ್ತ ಕಾರ್ಯದರ್ಶಿಗಳು ಹೇಳ್ತಾರೆ, ನನ್ನ ಧ್ವನಿಯನ್ನ ತಿರುಚಿ ಮಾತಾಡಿಸಿದ್ದಾರೆ. BR ಪಾಟೀಲ್ ಅವರು ಆ ರೀತಿ ಮಾತಾಡಿಲ್ಲ ಅನ್ನುವಂಥದ್ದನ್ನ ಸ್ಪಷ್ಟವಾಗಿ ಹೇಳ್ತಾರೆ. ಏನ್ ಇರ್ಬೋದು? ಎಲ್ಲೋ ಒಂದ್ ಕಡೆ BR ಪಾಟೀಲ್ ಅವರ ಧ್ವನಿಯನ್ನ ಕುಡಿಸುವಂತ ನಿಟ್ಟಿನಲ್ಲಿ ಕೆಲಸ ಮಾಡಿದ್ರು, ಎಲ್ಲೋ ಮನವೊಲಿಸಿದ್ರು. ಈ ಕರಪ್ಷನ್ಗೆ ಅವರನ್ನು ಕೂಡ ಪಾಲುದಾರನಾಗಿ ಮಾಡ್ಕೊಂಡ್ರು. ಮುಚ್ಕೊಳಕ್ ಏನಾರ ಹೇಳ್ಬೇಕಲ್ಲ, ಹೇಳ್ತಾರೆ. ಮುಚ್ಕೊಳಕ ಏನ್ ಹೇಳ್ಬೇಕಾದ್ರೆ ಹೇಳ್ತಾರೆ. ಸತ್ಯ ಗೊತ್ತಿದೆ ತಾಲೂಕಿನ ಜನರಿಗೆ. ನಾ ಮಾತಾಡಬಹುದು ಮಾಧ್ಯಮದವ್ರ ಮುಂದೆ, ತಾಲೂಕಿನ ಜನರಿಗೆ ಸತ್ಯ ಗೊತ್ತದ, ಎಷ್ಟಕ್ ಮನಿ ಹಂಚಿಕೆ ಮಾಡ್ಕೊಳಕತ್ತಾರ. ನಿಮ್ಗೂ ಮಾಧ್ಯಮದವ್ರಿಗೆ ಗೊತ್ತದ, ನನಗ ಗೊತ್ತದ, MLA ಅವ್ರಿಗೆ ಗೊತ್ತದ, ಕಿಂಗ್ ಪಿನ್ಗಳು ಹಿಡ್ಕೊಂಡು ಯಾರ್ಯಾರು ವಸೂಲಿ ರೊಕ್ಕ ಮಾಡಿರತ್ತ ಗೊತ್ತ.
ಏನಿದೇನು ಹೊಸ್ತಾಗೇನಿಲ್ಲ. ಆತ್ಮಸಾಕ್ಷಿ ಒತ್ತು ಮಾತಾಡ್ಬೇಕಲ್ಲ. ನೀವು ಬಹಿರಂಗಪಡಿಸ್ಬೋದಲ್ಲ ಸರ್ ಈಗ ಮಾಡೋದು, ಎತ್ಕೊಳ್ಳೋದು, ತಿನ್ನೋದು, ಹಾಕೋದು, ಹೋಗ್ಬಿಡೋದು. ಒಂದಿಷ್ಟು ಜನ ಕಾಂಟ್ರಾಕ್ಟರ್ಗಳಿಗೆ ಇಟ್ಕೊಂಡಿರಿ, ಅವ್ರಿಗೆ ಇಷ್ಟು ಮೈಸೋದು, ನೀವಿಟ್ಟು ಮೈಯೋದು, ಹೋಗ್ಬಿಡೋದು. ಈ ಪರಿಸ್ಥಿತಿ ಏನ್ ನಡೀತಾ ಇದೆ. ವಸತಿ ಯೋಜನೆ ಅಡಿಯಲ್ಲಿ ಇವತ್ತು BR ಪಾಟೀಲ್ ಸಾಹೇಬ್ರು ವಸತಿ ಯೋಜನೆ ಅಡಿಯಲ್ಲಿ ಏನ್ ಮಾಡಿದಾರಲ್ಲ ಆರೋಪ, ಅದು 100% ಸತ್ಯ. ಪಕ್ಷ ಅವಧಿಯಲ್ಲಿ ಸತ್ಯ ಮಾತಾಡುವಂಥದ್ದು, ಎಲ್ಲಿ ಅನ್ಯಾಯ ಆಗ್ತದೆ ಅಲ್ಲಿ ಮಾತಾಡತಕ್ಕಂತ ಕೆಲಸವನ್ನ BR ಪಾಟೀಲ್ ಸಾಹೇಬ್ರು ಮಾತಾಡಿದಾರಲ್ಲ, ಅವ್ರಿಗೆ ನಾನು ಸ್ವಾಗತವನ್ನ ಮಾಡ್ತಾ ಇದ್ದೀನಿ ಈ ಸಂದರ್ಭದಲ್ಲಿ. ಇದು ಅಫ್ಜಲ್ಪುರ್ ಮತಕ್ಷೇತ್ರದ ಜನತೆಗೆ ಅನ್ಯಾಯ ಆಗಿದೆಲ್ಲ. ಬಡವರಿಗೆ ಇವತ್ತು ಮನೆ ವಂಚನೆ ಮಾಡಿ ದುಡ್ಡು ಯಾರು ಕೊಟ್ಟಿದಾರ ಅವರಿಗೂ ಮನಿ ಕೊಡತಕ್ಕಂತ ಕೆಲಸ ಮಾಡ್ತಾ ಇದೀರಲ್ಲ. ಅದ್ರ ಜೊತೆಗೆ ಸುಮ್ಮನೆಯಲ್ಲಿ ಮನಿ ಕೊಟ್ಟರೆ 30,000 ರೂಪಾಯಿ. ಇನ್ನೊಂದು ಮಾತನ್ನು ಕೇಳಕ್ಕೆ ಬಯಸ್ತೀನಿ. ಈ ದಿನ ಆಯ್ತು ದುಡ್ಡು ತಗೊಂಡು 7-8 ತಿಂಗಳಾಯ್ತು, ಮನಿ ಅಪ್ರೂವಲ್ ಆಗೋ ಏನು? ಯಾಕೆ ಮನಿಗಳು ಅಪ್ರೂವಲ್ ಆಗ್ಲಿಲ್ಲ? ಅವ್ರ ದುಡ್ಡು ಸುಮ್ಕೂತಿ ಎಷ್ಟು ದಿನ ಸುಮ್ಕೊಂಡಿರ್ಬೇಕು? ಅವ್ರು ದುಡ್ಡು ತಗೊಂಡ್ರಿ, ಮನಿಯರೇ ಕೊಟ್ಟು ಅವ್ರು ಮನಿಯರೇ ಕಟ್ಟಿಸ್ಕೊಳ್ತಕ್ಕಂತ ಕೆಲಸ ಆಗ್ಬೇಕಾಗಿತ್ತಲ್ಲ, ಇವತ್ತಿಗೂ ಆಗಿಲ್ಲ. ಇನ್ನ ವರ್ಕ್ ಕಾರ್ಡ್ನು ಇಶ್ಯೂ ಇಲ್ಲ, ಅಪ್ರೂವ್ನು ಇಲ್ಲ. ರೊಕ್ಕ ತಗೊಂಡ್ರಿ, ಆರಾಮ್ ಮಜಾ ನಡೆದು ನಿಮ್ದೆಲ್ಲರೂ. ಹೀಗಾಗಿ ಇದನ್ನ ಭ್ರಷ್ಟಾಚಾರವನ್ನು ವಸತಿ ಯೋಜನೆ ಮನಿ ಹೆಸರ ಮೇಲೆ ಹಣ ವಸೂಲಿ ಆಗಿದೆಯಲ್ಲ, ಮತ್ತು ಅಕ್ರಮವಾಗಿ ಮನಿ ಹಂಚ್ತಕ್ಕಂತ ಮತ್ತು ಪಾರದರ್ಶಕತೆ ಇಲ್ಲದೆ ಏನ್ ಗ್ರಾಮ ಸಭೆಗಳು ನಡೆದವಲ್ಲ, ಅದೆಲ್ಲವನ್ನ ನಿಲ್ಲಿಸಿ ಅದನ್ನ ಸರಿಯಾದ ರೀತಿಯಿಂದ ಹಂಚಿಕೆ ಆಗ್ತಕ್ಕಂತ, ಒಂದು ಪಂಚಾಯತಿಗೆ ನ್ಯಾಯ, ಇನ್ನೊಂದು ಪಂಚಾಯತಿಗೆ ಅನ್ಯಾಯ ಮಾಡ್ತಕ್ಕಂತ ಕೆಲಸ ಆಗ್ಬಾರ್ದು. ಇಡೀ ಕ್ಷೇತ್ರದ ಅಭಿವೃದ್ಧಿಗೆ ಶಾಸಕರು ಒಳ್ಳೆ ರೀತಿಯಿಂದ ಕೆಲಸ ಮಾಡ್ಲಿ ಅಂತೇಳಿ ನಾನು ಅವ್ರ ಹತ್ರ ಮನವಿಯನ್ನ ಮಾಡ್ಕೊಳ್ತಾ ಇದ್ದೀನಿ ಅಂತಕ್ಕಂತ ಮಾತನ್ನ ಹೇಳಿ ಮುಂದಿಟ್ಕೊಂಡು ಅಕ್ರಮವಾಗಿ ಮತ್ತು ಅವ್ಯವಹಾರ ಸರಿಯಾದಂತ ರೀತಿಯಲ್ಲಿ ಪಾರದರ್ಶಕತೆ ಅಲ್ಲದೆ ಗ್ರಾಮ ಸಭೆಗಳನ್ನ ಮಾಡಿ ಅವ್ರ ಪಟ್ಟಿಯಲ್ಲಿ ಹಾಕಿ ಲಿಸ್ಟ್ ಗಳನ್ನ ತಾಲೂಕು ಪಂಚಾಯತಿಗೆ ಸಬ್ಮಿಟ್ ಮಾಡ್ತಕ್ಕಂಥದ್ದು ಬೇರೆ ಬೇರೆ ಇದು ಗ್ರಾಮ ಸಭೆಯಲ್ಲಿ ಪಾಸ್ ಮಾಡ್ಕೊಂಡಿದ್ದಾರೆ. ಅವ್ರ ಮನಸ್ಸಿಗೆ ಬಂದಂಗೆ ಅದಕ್ಕೆ ಸಪೋರ್ಟ್ ಮಾಡ್ತಾರೆ ಶಾಸಕರು ಸಪೋರ್ಟ್. ಏನ್ ಅರ್ಥ ಇದು? ನಿಮ್ಗೆ ಎಲ್ಲಿ ಮನಿಗಳು ಕೊಡ್ಬೇಕು, ನಿಮ್ಗೆ ಬೇಕಾದವ್ರು ಯಾರಿದ್ದಾರೆ, ಯಾರು ದುಡ್ಡು ಕೊಟ್ಟಿದ್ದಾರೆ ಅವ್ರಿಗೆ ಮನಿ ಕೊಡೋದು. ಇವತ್ತು ನಾವು ಮಾಧ್ಯಮದಲ್ಲಿ ಗಮನಿಸಿದೆ, ಹೊನ್ನಕಿರಣಿಲಿ ಇದ್ದ ಮನಿಗಳನ್ನ ತಂದು 10,100 ಕೊಡ್ತಕ್ಕಂಥ ಕೆಲಸ. 10,100ದವ್ರಿಗೂ ಮನಿ ಬೇಕು, ಹೊನ್ನಕಿರಣಿಗವ್ರಿಗೂ ಮನಿ ಬೇಕು. ಒಬ್ರಿಗೆ ಈಗ ನೋಡಿ, ನಮ್ಮ ಅಫ್ಜಲ್ಪುರ್ ಮತಕ್ಷೇತ್ರ ಒಂದ್ ಕಡೆಗೆ ಬಿಡೋಣ. ಅಫ್ಜಲ್ಪುರ್ ತಾಲೂಕು 12 ಪಂಚಾಯತಿಗಳು ಮನಿ ಕೊಟ್ಟಿರಿ. ಉಳ್ಕಿ ಪಂಚಾಯತಿ ಮನಿಗಳು ಯಾಕೆ ಕೊಟ್ಟಿಲ್ಲ ನೀವು? ಶಾಸಕರೇನು 12 ಪಂಚಾಯತಿಗೆ ಇದ್ದೀರೇನು? ಒಂದೊಂದು ಪಂಚಾಯತಿಗೆ 600, ಒಂದೊಂದು ಪಂಚಾಯತಿ 300, ಒಂದೊಂದು ಪಂಚಾಯತಿಗೆ 200, ಒಂದೊಂದು ಪಂಚಾಯತಿಗೆ 1 ಇಲ್ಲ. ಏನ್ ಉದ್ದೇಶ ನಿಮ್ದು? ದುಡ್ಡು ಕೊಟ್ಟವ್ರು ಮನಿ ಕೊಡ್ತೀವಿ, ಅದು ಬೋರ್ಡ್ ಹಾಕ್ಬಿಡ್ರಿ. ಪಂಚಾಯತಿ ಮುಂದೆ ನಿಮ್ ಶಾಸಕರು ಇದ್ರ ಮುಂದೆ ತಾಲೂಕಾ ಪಂಚಾಯತಿ ಮುಂದೆ ಬೋರ್ಡ್ ಹಾಕ್ಬಿಡ್ರಿ. 25-30 ಸಾವಿರಗಳಿಗೆ ಮನಿ ಮಾರಾಟಗಳಿವೆ ಅಂತೇಳಿ ಬೋರ್ಡ್ ಹಾಕ್ಬಿಡ್ರಿ ಶಾಸಕರೇ. ಯಾವ ವ್ಯವಸ್ಥೆಯನ್ನು ನಡೀತದೆ ಈ ತಾಲೂಕಿನಲ್ಲಿ? ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ. ಎಲ್ಲ ಡಿಪಾರ್ಟ್ಮೆಂಟ್ ಅಲ್ಲಿ ಹೇಳಿದ್ರೆ ಏನಂತಾರೆ, ಸುಮ್ಮನೆ ಆರೋಪ ಮಾಡ್ತಾರ್ರಿ ಅಪೋಸಿಟ್ ಪಾರ್ಟಿ ಅವರ. ಇದಕ್ಕಿಂತ ಸಾಕ್ಷಿ ಏನ್ ಮಾಡ್ಬೇಕು? ನಿಮ್ ನೈತಿಕತೆ ಇದ್ರೆ ರಾಜೀನಾಮೆ ಬಿಸಾಕ್ ಹೋಗ್ಬೇಕು. ನಿಮ್ ಶಾಸಕ ಹೇಳ್ತಾ ಇದಾರೆ ಅಫ್ಜಲ್ಪುರದಲ್ಲಿ ಭ್ರಷ್ಟಾಚಾರ ಮಾಡಿದ್ವಿ ಅಂತ ಹೇಳಿ. ಇದಕ್ಕಿಂತ ಇನ್ನೊಂದು ಸಾಕ್ಷಿ ಬೇಕಾ ನಿಮ್ಗೆ? ಇವತ್ತು ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೀನಿ, ಆ ಮನಿಗಳನ್ನ ಸಂಪೂರ್ಣವಾಗಿ ತಡಿ ಹಿಡಿಬೇಕು. ಯಾರು ಕಿಂಗ್ ಪೆನ್ ಇದಾರೆ, ಯಾರ್ಯಾರು ಅವರಿಂದ ಉನ್ನತ ಮಟ್ಟ ತನಿಖೆ ಮಾಡಿ ಅವ್ರಿಗೆ ಅರೆಸ್ಟ್ ಮಾಡಿ ಅವ್ರನ್ನ ಬಾಯಿ ಬಿಡಿಸಿ ಎಲ್ಲೆಲ್ಲಿ ಭ್ರಷ್ಟಾಚಾರ ನಡೆದಿದೆ ಸರಿ ಮಾಡಿ ನೀವು ಸೂಕ್ತ ಮತ್ತು ಅರ್ಹ ಫಲಾನುಭವಿಗಳಿಗೆ ಮನಿ ಹಂಚ್ತಕ್ಕಂತ ಕೆಲಸ ಆಗ್ಲಿ ಅಂತ ಹೇಳಿ ನಾನು ಇವತ್ತು ಆಗ್ರಹವನ್ನ ಮಾಡ್ತಾ ಇದ್ದೇನೆ. ಇದು ಇನ್ನೊಂದು, ಇದ್ರ ಜೊತೆಗೆ ಇದು ಒಂದೇ ಡಿಪಾರ್ಟ್ಮೆಂಟ್ ಅಲ್ಲ. ಇವತ್ತು ನೋಡಿ KRIDL ದಲ್ಲಿ ಕೂಡ KKRDB ಫಂಡ್ ಆ ಕಡೆ ಡೈವರ್ಟ್ ಮಾಡ್ಲಿಕ್ಕತ್ತೀರಿ. ತಾಲೂಕಿನ ಕಾಂಟ್ರಾಕ್ಟರ್ ಕೆಲಸ ಸಿಗ್ಲಾರ್ದಾಗ ಮಾಡ್ಬೇಕಂತ ಒಂದ್ ಕಡೆ ಹೊಂಟಿರಿ. ನಿಮ್ ಕೈಯಾಗೆ ನಡಿಬೇಕಂತ ಹೋಗ್ತೀರಿ. ಅಲ್ಲಿ ಪರ್ಸೆಂಟೇಜ್ ಎಲ್ಲಾ ಕಡೆ ಮಾತಾಡ್ತಾರೆ ಶಾಸಕರುಗಳು. KRDL ಲ್ಯಾಂಡ್ ಆರ್ಮಿಗೆ ಕೆಲಸ ಕೊಟ್ರೆ 15% ಸಿಗ್ತದೆ, ಇಲ್ಲಿ ಯಾಕೆ ಬಂದು ಕಾಂಟ್ರಾಕ್ಟ್ ಕೂಡ ಗದ್ದಾಡ್ತಾರೆ, ಟೆಂಡರ್ಗಳದ್ದು ಇನ್ನೊಂದು ಸಮಸ್ಯೆ ಆಗ್ತದೆ ಅಂತ ಹೇಳಿ ಅದು ಮಾಡಿದಾರಂತ ಜನ ಮಾತಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಇವತ್ತು ಎಲ್ಲಿ ಕೆಲಸ ನಡೀತಾ ಇದೆ? ಇವತ್ತು ನಾನು KRDL ಡಿವಿಷನ್ 1 ರಲ್ಲಿ ಅಫ್ಜಲ್ಪುರ ಬರ್ತದೆ. ಎಷ್ಟು ಜನ ಇಂಜಿನಿಯರ್ಸ್ ಗಳಿದ್ದಾರೆ, ಎಷ್ಟು ಜನ ಸಿಬ್ಬಂದಿಗಳಿದ್ದಾರೆ, ಎಷ್ಟು ವರ್ಕ್ ಕೆಲಸ ಕೊಟ್ಟಿದ್ದೀರಿ ಅವರಿಗೆ? ಇಡೀ ಜಿಲ್ಲೆಯಲ್ಲಿ ಸಮಸ್ಯೆ ಇದೆ, ಎಲ್ಲ ಕಡೆ ಸಮಸ್ಯೆ ಇದೆ. ಇದು ಬರೀ ಅಫ್ಜಲ್ಪುರ ಒಂದೇ ಹೇಳಕತ್ತಿಲ್ಲ. ನಮ್ಮ ವಿಶೇಷವಾಗಿ ಅಫ್ಜಲ್ಪುರ ಶಾಸಕರು KRIDL ಗೆ ಕೆಲಸ ಲ್ಯಾಂಡ್ ಆರ್ಮಿ ಅವರಿಗೆ ಕೊಟ್ಟು, ಅವ್ರು ಬೇಕಾದಂತ ಕಾರ್ಯಕರ್ತರು ಬಾಲನ್ಗೋಷ್ಠಿಗಳಿಗೆ ಕೆಲಸ ಕೊಟ್ಟು ಇಡೀ ಕೆಲಸಗಳನ್ನ ಕಳಪೆ ಮಟ್ಟ ಕಾಮಗಾರಿ ಲೆವೆಲ್ ತಂದಿಟ್ಟಿದ್ದಾರೆ. ಮಾಡಿದ ಕೆಲಸ 1 ವರ್ಷ ಉಳಿಯಲ್ಲ, ಮಾಡಿದ ಕೆಲಸ 1 ವರ್ಷನೂ ಉಳಿಯಲ್ಲ. ನಮ್ಗೆ ಬಜೆಟ್ ಬಂದಿದೆ, ನಾನು 1,000 ಕೋಟಿ ತಂದಿನಿ, 3,500 ಕೋಟಿ ತಂದಿನಿ, 5,000 ಕೋಟಿ ತಂದಿನ ಜಂಬ ತತ್ಕೋತೀರಿ. ನೀವು ತಂದಂತ ಬಜೆಟ್ ಅನ್ನು ವಿಟ್ಲೇಸ್ ಅದನ್ನ ಅನುದಾನವನ್ನ ಬಳಕೆಯಾಗಿ ಜನರಿಗೆ ಒಳ್ಳೇದಾಗ್ಬೇಕಲ್ಲ. ಇವತ್ತು ನೋಡ್ತಾ ಇದ್ದಿ ಕಣ್ಣಾರೆ, ಇವತ್ತು ಡಿವೈಡರ್ ಕತೆ ಎಲ್ಲಿಗೆ ಬಂದಿದೆ ಅಂತ ಹೇಳಿ. ಇಂಥ ಅಭಿವೃದ್ಧಿ ಬೇಕಾ ಈ ತಾಲೂಕಿಗೆ? ಇನ್ನೆಷ್ಟು ವರ್ಷ? 75 ವರ್ಷ ಆಯ್ತು ಸ್ವತಂತ್ರ ಸಿಕ್ಕಿ.
ಒಬ್ರೇ ಇಲ್ರಿ ಬಾಳ ಮಂದಿ ಇದಾರೆ. ಒಬ್ರ ಹೆಸರು ಹೇಳಕ್ ಆಗಲ್ಲ. ನಾವು ಪ್ರಚಾರ ಮಾಡ್ತೀವಿ, ಯಾವ್ದು ಫೋಟೋ ಹಾಕೊಳ್ತೀವಿ, ಯಾವ್ದು ಏನೆಲ್ಲ ಮಾಡಿ ಕೇಸರಿ ಕಡೆ ಕೊಡ್ತಾರೆ. ಒಂದ್ಸಲ ಸತ್ಯ ಹೊರಬರ್ಲಿ, 10 ಕೋಟಿ ಏನು ಆಗ್ಲಿ ನಾ ದೂರ್ ಕೊಡ್ತೀನಲ್ಲ, ತನಿಖೆ ಮಾಡ್ತಾರೋ ಮಾಡಲ್ಲೋ ಏನ್ ಮಾಡ್ತಾರೋ ನೋಡೋಣ. ಅಫಜಲ್ಪುರ ತಾಲೂಕಿನಲ್ಲಿ ಹೋರಾಟಗಾರರು ಸಾವಿರ ಗಟ್ಟಲೆ ಇದ್ದಾರೆ ಅನ್ನುವಂತ ಮಾಡ್ತೀವಿ. ಆದ್ರೆ ಹೋರಾಟಗಾರರು ಖಂಡಿತ ದೂರ ಅಂತ ಅಲ್ಲ. ಇಷ್ಟೆಲ್ಲ ಅಕ್ರಮಗಳು ಜನರಿಗೂ ಗೊತ್ತಿದ್ರು ಕೂಡ, ಹೋರಾಟಗಾರರು ಕಣ್ಮುಂದಿದ್ರು ಕೂಡ ಯಾಕೆ ಇದಕ್ಕೆ ದಿಟ್ಟತನದಿಂದ ಹೋರಾಟ ಮಾಡಲು ಮುಂದಾಗ್ತಾ ಇಲ್ಲ? ನಮ್ಮ ಮಟ್ಟ ದಿಟ್ಟತನದಿಂದ ಯಾರು ಹೋರಾಟ ಮಾಡಲ್ಲ. ಇಟ್ಟು ಓಪನ್ ಆಗಿ ಹೇಳಕೈತಿ. ಇನ್ನ ದಿಟ್ಟತನ ಅಂದ್ರ ಅದ್ರ ಅರ್ಥ ಆಗ್ಲಿಲ್ಲ ನನಗೆ. ಓಪನ್ ಆಗಿ ಹೇಳಕೈತಿ. ಹೋರಾಟಗಾರರಿಗೆ ಒಂದ್ ಬೆಲೆ ಸಿಗ್ತಾ ಇಲ್ಲ. ಅವ್ರು ಹೋರಾಟ ಮಾಡಿದ್ರ ಇಲ್ಲಿವರೆಗೂ 3 ತಿಂಗಳು ಹಿಂದ್ಗಡೆ ತಾವು ವಸ್ತಿ ಈ ರೀತಿ ಅಕ್ರಮ ಆಗಿದೆ ಅಂತ ಅಫಜಲ್ಪುರದಲ್ಲಿ ಮಾಡಿದ್ವಿ. ಅದಕ್ಕೆ ಏನು ಜನರಿಗೆ ದುಡ್ಡು ಬಂತ ಅಥವಾ ಶಾಸಕರು ಕೂಡ ಒಪ್ಪುತ್ತರ ಇಲ್ಲ, ನಾವು ಎಲ್ಲ ನಮ್ಗೆ ಅಧಿಕೃತವಾಗಿ ಏನಿಲ್ಲ, ನಮ್ಗೊಂದು ಸಂಬಂಧ ಇಲ್ಲ ಅಂತ ಕ್ಲಿಯರ್ ಆಗಿ ಹೇಳ್ಬೇಕು. ಆದ್ರೆ ಏನಾಯ್ತು, ಮುಂದೆ ಏನಾಯ್ತು? ಭ್ರಷ್ಟಾಚಾರದಲ್ಲಿ ಎಲ್ಲರೂ ಮುಳುಗದಾಗೆ ಮಾಡ್ಬೇಕು ತನಿಖೆ. ಒಂದು ಹೋರಾಟಗಾರರು ಒಂದು ಪತ್ರಿಕೆ ಹೇಳಿಕೆ ಕೊಟ್ಟಾಗ ದೂರ್ ನಾ MD ಅವ್ರಿಗೆ ಸುಖದ್ ಹೋಗಿ ದೂರ್ ಕೊಟ್ಟಿನಿ, ಅದಕ್ಕೆ ರಿಪ್ಲೈ ಬಂದಿಲ್ಲ. CS ಅವ್ರಿಗೆ ದೂರ್ ಕೊಟ್ಟಿನಿ, ರಿಪ್ಲೈ ಬಂದಿಲ್ಲ. ಅವ್ರಿಗೆ ದೂರ್ ಕೊಟ್ಟಿನಿ, ರಿಪ್ಲೈ ಬಂದಿಲ್ಲ. ಮಾಧ್ಯಮದಾಗ ಶಾಸಕ ನೋಡ್ರ ಅಟ್ ಗಡಸ್ ಇತ್ತು. ಶಾಸಕರಿಗೆ ಪ್ರಾಮಾಣಿಕರಿದ್ರ ಒಂದು ಇನ್ವೆಸ್ಟಿಗೇಷನ್ ಟೀಮ್ ಫಿಕ್ಸ್ ಮಾಡ್ರಿ. ಫೈಲ್ ಕಾನೂನು ತಪ್ಪು ಮಾಡ್ಲಿಕ್ಕತ್ತವ್ರಿ ಶಾಸಕರೇ ತಾಲೂಕ್ನ್ಯಾಗ. ಕಾನೂನು ಉಲ್ಲಂಘನೆ ಆಗ್ತಿದ್ದು ಕ್ರಮ ತಗೊಳ್ಬೇಕದು. ಫೈನಲ್ ಯಾರಿಗೆ? ಸರ್ಕಾರ ತಗೋಬೇಕು. ಸರ್ಕಾರ ಹೋರಾಟಗಾರನ ಕೆಲಸ ಏನದ, ಎಲ್ಲಿ ತಪ್ಪುಗಳನ್ನ ನಡೆದಾವೆ ಅದು ಜನರ ಮುಂದೆ ಇಡಂತದ್ದು, ಸಂಬಂಧಪಟ್ಟ ಪ್ರಾಧಿಕಾರಕ್ಕೆ, ಸಂಬಂಧಪಟ್ಟ ಆಡಳಿತ ವ್ಯವಸ್ಥೆಗೆ ಗಮನಕ್ಕೆ ತರದೇ ಇದು. ಸ್ಪಂದನೆ ಇಲ್ಲ ನ್ಯಾಯ ಸಿಗದೆ ನಾಟಿಕಾರರ ಮುಂದಿನ ನಡೆ ಏನು? ಈಗ ಇದಕ್ಕೂ ಕೂಡ ಏನು ಸ್ಪಂದನೆ ಆಗದೆ ಹೋದ್ರೆ ಮುಂದೆ ಏನು? ಈಗ ನಾನು ರಾಜ್ಯಪಾಲರಿಗೆ ದೂರ ಕೊಡ್ತೀನಿ, ನೋಡೋಣ ಮುಂದೆ. ರಾಜ್ಯಪಾಲರಿಗೆ ದೂರ ಕೊಡ್ತೀನಿ, ಅದಕ್ಕೆ ಏನಾಗ್ತದೆ ನೋಡೋಣ. ಇವೆಲ್ಲ ಪೇಪರ್ ಕಟ್ಟಿಂಗ್ಸ್, ಇವರು BR ಪಾಟೀಲ್ ಸಾಹೇಬ್ರು ಮಾತಾಡಿದ್ದು, ಇವೆಲ್ಲ ನಾವು ಪತ್ರಿಕೆ ಹೇಳಿಕೆ ಕೊಟ್ಟಿದ್ದು, ಏನೇನ್ ಎಷ್ಟು ಮನಿ ಬಂದವ, ಇಲ್ಲಿ ತಾರತಮ್ಯ ಯಾಕಾಯ್ತು, ತಾಲೂಕಿನ ವಿಧಾನಸಭಾ ಮತಕ್ಷೇತ್ರ ಎಷ್ಟು ಪಂಚಾಯತಿ, ಇದೇ ಪಂಚಾಯತಿ ಒಂದು ಪಂಚಾಯತಿಗೆ 50, ಒಂದು ಪಂಚಾಯತಿಗೆ 600 ಯಾಕೆ ಬಂದು, ಹಂಗೆ ಯಾಕೆ ಶಾಸಕರ ಲೆಟರ್ ಕೊಟ್ರು? ಇದೆಲ್ಲ ಮೂಲ ಮನುಷ್ಯರೇ ಶಾಸಕ ಆಗ್ತಾರೆ, ಅವರೇ ಹೊಣೆಗಾರರು, ಅವರೇ ಜವಾಬ್ದಾರ. ಯಾಕೆ ಶಾಸಕರ ಲೆಟರ್ ಕೊಟ್ರು? ತನಿಖೆ ಅಲ್ಲಿ ಶಾಸಕರ ಮೇಲೆ. ಅಲ್ಲಿ 600 ಮನೆ ಕೊಡ್ತೀರಿ, ಇಲ್ಲಿ 50 ಕೊಡ್ತೀರಿ, ಏನದ ನಿಮ್ ಹಿತಾಸಕ್ತಿಯಲ್ಲಿ? ಏನದ ನಿಮ್ದು? ಇವರೇ ಇದಕ್ಕೆ ಮೂಲ ಹೊಣೆಗಾರ ಶಾಸಕರೇ ಆಗೋರು. ಅವ್ರಿಗೆ ನಾನು ಹೊಣೆಗಾರ ಮಾಡ್ಬೇಕಾಗ್ತದೆ. ನ್ಯಾಯದ ಪರವಾಗಿ, ಸತ್ಯದ ಪರವಾಗಿ ಧ್ವನಿ ಹತ್ತಲಿಕ್ಕೆ ನಮ್ ಕೆಲಸ, ನಮ್ ಡ್ಯೂಟಿ ನಾವು ಮಾಡ್ತಾ ಇದ್ದೀವಿ. ನೋಡೋಣ ಏನಾಗ್ತದೆ. ಒಂದ್ಸಾರಿ ಕಾಲಚಕ್ರ ಇರ್ತದೆ, ಅತಿ ಆಯ್ತು ಅಂದ್ರೆ ಅಮೃತನ ವಿಷಯ ಆಗ್ತದೆ. ನಡಿ ನೋಡ ಮೇಸ್ತ ನಡೀತಿ. ಎಷ್ಟು ಗಪ್ಪ ಕುಮಿರ್ತಾರೆ, ಎಷ್ಟು ಚರ್ಮ ದಪ್ಪಾಗ್ಯದ. ಅಧಿಕಾರದ ರೊಕ್ಕದ ಮದ, ಅಧಿಕಾರದ ಮದ, ಆಡಳಿತ ಪಕ್ಷ ಎಲ್ಲ ಅದಾವ್ರು. ಎಸ್ಕಾಟ್ ಹಚ್ಕೊಂಡ್ ಹೋಗ್ತಾರೆ ಶಾಸಕ ಕಾನೂನು ಬಾಹಿರ. ಅವ್ರ ಮಗ ಹೋಗಿ ರೆಬ್ಬೆನು ಕಟ್ ಮಾಡ್ತಾರೆ, ಮನೆ ಸೂಡಿಗೆ ಮಾಡಿದ್ರೆ ಒಟ್ಟು ಮಾಡೋದ್ ಕಾನೂನು ಬಾಹಿರೇ. ಅವ್ರು ಅಲ್ಲಿ ಹೋಗಿ ರೋಡ್ ಬಂದಿಡ್ತಾರೆ, ಹೈವೇ ರೋಡ್. 1 ತಿಂಗಳು ಡೆವಲಪ್ಮೆಂಟ್ ಆಗ್ಬೇಕ, ಬಂದಿಡ್ಬೇಕ. ಯಾಕೆ ಬಂದಿಟ್ರಿ? ಕಳಪೆ ಆಗೈತಾ? ಕಳಪೆ ಆದ್ರೆ ಹೇಳ್ಬೇಕು ಜನರ ಮುಂದೆ. ಬಂದ್ ಯಾಕಿಟ್ರಿ? ಶಾಸಕರ ಸುಪುತ್ರರೇ, ಅವ್ರ ಕಾರ್ಯಕರ್ತರಿಗೆ ಹಚ್ಚಿ ಬಂದ್ ಯಾಕಿಟ್ರಿ? ಕರ್ಜಿ ಹೈವೇ, ಕರ್ಜಿ ಮಾರ್ಷಲ್ ಮೇಲೆ ಐಸ ಹೋಗ್ಲಿಕ್ಕತ್ತದಲ್ಲ, ಅದು ಯಾಕೆ ಬಂದಿಟ್ರಿ? ಮತ್ ಯಾಕೆ ಚಾಲು ಮಾಡಿಸ್ರಿ? ಏನ್ ಸರ್ ವಿಷಯ ಏನದು? ಯಾಕೇನ್ ಅದೇ ಹೇಳ್ಕತ್ತೀನಿ, ನಿಮ್ ಮುಂದೆ ಹೇಳ್ಕತ್ತೀನಿ, ಜನರಿಗೆ ಗೊತ್ತಾಗ್ಲಿ. ಬಂದ್ ಯಾಕಿಟ್ರಿ, ಚಾಲು ಯಾಕೆ ಮಾಡ್ಸರಿ? ನಿಮ್ಗೆ ಗೊತ್ತಾಗಿರ್ಬೇಕು. ಅದೇ ಅವ್ರ ಹಿತಾಸಕ್ತಿ ಏನೋ ತಿಳ್ಕೊಬೇಕಾಗಿದೆ. ನೋಡ್ಬೇಕದು, ತಿಳ್ಕೊಂಡೇ ಹೋಗ್ಬೇಕು. ರಾಜಕೀಯ ಬಂದು ದುಡ್ಡು ಮಾಡ್ಬೋದು ಅನ್ನೋದು ಎಲ್ಲರೂ ಅವ್ರೇ ಹಂಗಿರ್ತಾರೆ, ಒಳ್ಳೆಯವರು ಇದ್ದಾರೆ. ದೊಡ್ಡ ಮಟ್ಟದ ಹೋರಾಟವನ್ನು ರೂಪಿಸುವುದರ ಜೊತೆಗೆ ರಾಜ್ಯಪಾಲರಿಗೆ ಇದೆಲ್ಲದರ ಮೇಲೂ ಕೂಡ ದೂರು ಕೊಡ್ತಕ್ಕಂಥ ಕೆಲಸವನ್ನ ನಾನು ಮಾಡ್ತೇನೆ ಅಂತ ಹೇಳಿ ತಮ್ಮ ಮುಖಾಂತರ ಹೇಳಿಕೆ ಬಯಸ್ತೇನೆ.